ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಕುತೂಹಲ ಮೂಡಿಸಿದ ಹಿನ್ನೆಲೆಯಲ್ಲಿ ಇಂದು ವಕ್ಫ್ ಹಾಗೂ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿಕೆ ವಿಶೇಷವಾದ ಅರ್ಥನೇ ಪಡೆದಿದೆ ಅಂತ ಹೇಳ್ಬೋದು. CM ಕುರ್ಚಿ ಖಾಲಿ ಇಲ್ಲ, 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಂತ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. माध्यम वाले करे कोई कंफ्यूजन नहीं है, कोई कंफ्यूजन नहीं है। सिद्धरामैया जी को ही सीएम बन के रहना चाहिए क्योंकि वो आइंदा के लीडर है। कॉल हाई कमांड कॉल लेना चाहिए, हाई कमांड इसका कॉल लेंगे, जल्द से जल्द इसका कॉल लेंगे। सर DK शिव कुमार के जो लॉयलिस्ट है वो बोल रहे कि 2.5 इयर्स के लिए उनको बनाना चाहिए। ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ಹೌದು ಕರೆದು ಮಾತನಾಡುವಂತಹ ಅನಿವಾರ್ಯತೆ ಇದೆ, ಕರೆದು ಮಾತನಾಡ್ತೇವೆ. ಅಧ್ಯಮ್ಮ ಅವರು ಹೇಳಿದ್ದಾರೆ, ಅವರು AICC ಅಧ್ಯಕ್ಷ ಆಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕರು, AICC ಅಧ್ಯಕ್ಷ ಆಗಿದ್ದಾರೆ. ಅವರು ಹೇಳಿರೋದು ನಾನು ಗಮನಿಸಿದ್ದೀನಿ. ನಾನು ಅವ್ರು ಕರೆದು ಮಾತಾಡ್ತೀನಿ ಅಂತ ಹೇಳವ್ರೆ, ಕರೆದು ಮಾತಾಡ್ತಾರೆ. ಇದೇ ಸ್ಪಷ್ಟತೆಯನ್ನ ಹಿಂದೆಯೂ ಕೂಡ ನಾಯಕರು ಕೇಳಿದ್ರು, ತಡವಾಯ್ತು ಅಂತ ಅನ್ನಿಸ್ತಿಲ್ಲ. ಇಷ್ಟೆಲ್ಲ ರಂಪ ಆದ್ಮೇಲೆ ಅವರನ್ನ ಕರೆದು ಮಾತನಾಡ್ತಾರೆ. ಶೀಘ್ರದಲ್ಲೇ ಹೈಕಮಾಂಡ್ ಕರೀತಾರಂತ ಭಾವಿಸ್ತೀನಿ. ಏನಿಲ್ಲ, ನಮ್ಮ ನಾಯಕರು ಅವರು ಅಧ್ಯಕ್ಷ ಇದ್ದಾರೆ. ಇಲ್ಲ ಒಂದು ನಿಮಿಷ, ಅವರು KPCC ಅಧ್ಯಕ್ಷ ಇದ್ದಾರೆ, ನಮ್ಮ ನಾಯಕರಿದ್ದಾರೆ. ಅವ್ರಿಗೆ ಒಂದಿಲ್ಲ, ತಿಂಗಳಲ್ಲಿ 10 ಸತಿ ಭೇಟಿ ಮಾಡ್ತೀನಿ. ಒಂದು ಸತಿ ಭೇಟಿ ಮಾಡಿದ್ದಕ್ಕೆ ಮಾಧ್ಯಮದವರು ಸುದ್ದಿ ಮಾಡಿಬಿಟ್ರೆ ನಾನೇನು ಮಾಡೋಕ್ಕಾಗ್ತದೆ? ಇಲ್ಲ, ನೀವು ಅದಕ್ಕೆ ಹೇಳ್ತಾ ಇರೋದು. ಈಗ ನಿಮ್ಗೆ ಇವತ್ತು ಕಾಣ್ತಾ ಇದ್ದೀವಿ ನಾವು 16 ಬಾರಿ ನಾನು ತಿಂಗಳಲ್ಲಿ ಕನಿಷ್ಠ 10 ಸತಿ ಅವ್ರನ್ನ ಭೇಟಿ ಮಾಡ್ತೀನಿ. ಕೇಳ್ರಿ, ಅದು ಶಿವಕುಮಾರ್ ಅವ್ರು ಹೇಳಿದಾರ. ಶಿವಕುಮಾರ್ ಅವರು ಆ ವಿಚಾರ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಗೊತ್ತಿದೆ, ವೇಣುಗೋಪಾಲ್ ಸರ್ ಗೊತ್ತಿದೆ, ಸುರ್ಜೇವಾಲ್ ಗೊತ್ತಿದೆ, ಮುಖ್ಯಮಂತ್ರಿ ಗೊತ್ತಿದೆ. ಆ ಪ್ರಶ್ನೆ ನನ್ನ ಕೇಳಿದ್ರೆ ನೀವು ನಾನೇನು ಹೇಳಿ ಅದಕ್ಕೆ? ಈಗ ಸಿದ್ದರಾಮಯ್ಯ ಮುಂದುವರಿಬೇಕಂತ DK ಶಿವಕುಮಾರ್. ಈಗ ನಾನು ಹೇಳ್ತಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಆವತ್ತಿಂದ ಒಂದೇ ಮಾತು ನಂದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅವ್ರು 28ವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರಂತ ಭಾಳ ಸತಿ ನಾನು ಹೇಳಿದ್ದೀನಿ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಅದಕ್ಕೆಲ್ಲ ನಾವು ಬದ್ಧ. ಅವ್ರಿಗೆ ಗೆರೆ ಹಾಕಿದ್ದು ನಾವು ಗೆರೆ ಡಟ್ಟಲ್ಲ. ನಾಯಕತ್ವ ಬದಲಾವಣೆ ಅಂದ್ರೂ ಕೂಡ ಜಮೀರ್ ಅವರು ಹೈಕಮಾಂಡ್ ಕೇಳ್ರಿ, ಈಗ ನಾವೆಲ್ಲ ಒಂದು ನಿಮಿಷ, ನಾವು ಹೈಕಮಾಂಡ್. ನಾನು ಹೇಳ್ತೀನಿಲ್ಲ, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿ ತೆರಳಿದ ನಂತರ ನಾನು ದೆಹಲಿಗೆ ಹೋದ್ಮೇಲೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಏಕಾಂಗಿಯಾಗಿ ನಾನು ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಇಂಪಾರ್ಟೆಂಟ್ ಇರುವಂಥ 3-4 ಜನರನ್ನು ಕರೆಸಿ ಡಿಸ್ಕಷನ್ ಮಾಡ್ತೀವಿ. ಆ ಒಂದು ವಿಚಾರದಲ್ಲಿ CM DCM ಕೂಡ ಇರ್ತಾರೆ, ರಾಹುಲ್ ಗಾಂಧಿ ಕೂಡ ಇರ್ತಾರೆ. ಎಲ್ಲರನ್ನ ಕರೆಸಿ ಡಿಸ್ಕಷನ್ ಮಾಡ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಅವರು ಏನೆಲ್ಲ ಹೇಳಿದ್ದಾರೆ ವೀಕ್ಷಿಸೋಣ ಬನ್ನಿ. ಸಾಹೇಬ್ರು ಕೆಳಗಡೆ ಬಂದಿದ್ರೆ ಚೆನ್ನಾಗಿರೋದು. ಖರ್ಗೆ ಸರ್ ಮಾತಾಡೋಣ ಇಲ್ಲ ತುಂಬ ಖರ್ಗೆ ಸರ್ ಗೊಂದಲಕ್ಕೆ ಇವತ್ತು ತೆರೆ ಬೀಳುತ್ತಾ ಸರ್? ದೂರಿಂದ ಕೇಳಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಕರೆ ಕೊಡ್ತೀರಾ ಸರ್ ಅಂತ ಬರೋಕೆ? ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕು. ಕರ್ಸೆ ಮಾತಾಡಿ
ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದರು. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಅವರು ಕೇಳ್ತಾರೆ, ನಾವು ಕೇಳ್ತೀವಿ, ಎಲ್ಲರೂ ಕೇಳಲೇಬೇಕು. ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ, ಅದನ್ನು ಅವರ ಬಗ್ಗೆನೇ ವಿಚಾರಿಸಿ ಅದಕ್ಕೆ ಅವರೇ ರಿಯಾಕ್ಟ್ ಮಾಡ್ತಾರೆ. ನಾನು ಹೈಕಮಾಂಡ್ ಅಥವಾ CM ಬದಲಾವಣೆ ವಿಚಾರ ಬಗ್ಗೆ ಮಾತಾಡುವಷ್ಟು ದೊಡ್ಡವಳಲ್ಲ, ಅದಕ್ಕೆಲ್ಲ ಹೈಕಮಾಂಡ್ ಇದೆ, ಅವರೇ ರಿಯಾಕ್ಟ್ ಮಾಡ್ತಾರೆ ಅಂತ ಪ್ರತಿಕ್ರಿಯಿಸಿದ್ದಾರೆ. ನೋಡೋಣ ಬನ್ನಿ. ಮೇಡಮ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಬೆಳಗ್ಗೆ ಒಂದು ಮಾತು ಹೇಳಿರುವಂತಹದ್ದು, ಹೌದು ಕರೆದು ಮಾತನಾಡುವ ಅನಿವಾರ್ಯತೆ ಇದೆ, ನಾವು ಕರೆದು ಇಬ್ರು ಕೂಡ ಮಾತನಾಡ್ತೇವೆ ಅನ್ನೋದನ್ನ ಹೇಳಿದ್ದಾರೆ ಮೇಡಮ್. ಹಿರಿಯರು ಆ ರೀತಿ ಹೇಳಿದಾರಂತಂದ್ರೆ ಮಾತನಾಡ್ತಾರೆ ಅಂತ ಅರ್ಥ ಅಷ್ಟೇ. ಇದೇ ಸ್ಪಷ್ಟತೆಯನ್ನ ಅನೇಕರು ಹಿಂದೆ ಕೇಳಿದ್ರು, ತಡವಾಯ್ತು ಅನ್ನುವಂಥದ್ದು, ಇಷ್ಟೆಲ್ಲ ರಂಪ ಆದ್ಮೇಲೆ ಕರೆದು ಮಾತನಾಡುವಂತಹದ್ದು. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಬಟ್ ನಮ್ಮ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರು ಈ ರೀತಿ ಹೇಳಿದಾರಂತಂದ್ರೆ ಕರೆದು ಮಾತನಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಮೇಡಮ್, ಈ ಗೊಂದಲಗಳಿಗೆಲ್ಲ ಯಾವಾಗ ತೆರೆ ಬೀಳ್ತೈತೆ ಮೇಡಮ್? ಅದನ್ನು ಹೇಳಲಿಕ್ಕೆ ನಾನು ಯಾರು, ಬಟ್ ಅಧ್ಯಕ್ಷರು ತಮಗೆ ಹೇಳಿದಾರಂತೆ ತಾವೇ ಹೇಳ್ತಾ ಇದ್ದೀರಾ. ಸೊ ಆದಷ್ಟು ಶೀಘ್ರದಲ್ಲಿ ಇದಕ್ಕೆಲ್ಲ ಒಂದು ತೆರೆ ಬೀಳುತ್ತೆ. ನಾಯಕತ್ವ ಬದಲಾವಣೆ ಆಗ್ಬೇಕಾ ಬೇಡವಾ ಮೇಡಮ್? ಏನು ನನಗೆ ಅದ್ರ ಬಗ್ಗೆ ನೀವು ಕೇಳಲಿಕ್ಕೆ ಹೋಗಬೇಡಿ. ಸಂಪೂರ್ಣವಾಗಿ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದನ್ನು ಅವರು ಕೇಳ್ತಾರೆ, ಇವರು ಕೇಳ್ತಾರೆ, ನಾವು ಕೇಳ್ತೀವಿ. ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅದಕ್ಕೆ ಬದ್ಧ. ಖಂಡಿತವಾಗ್ಲೂ ಹೈಕಮಾಂಡ್ ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾನು ಬದ್ಧ ಆಗಿರ್ತೀನಿ, ಎಲ್ಲರೂ ಬದ್ಧರಾಗಿರ್ತೀವಿ. ಮೇಡಮ್, ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಮಾತುಕತೆ ಆಗಿತ್ತಾ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ನೋಡಿ, ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೇನು ಕಲ್ಪನೆನೂ ಇಲ್ಲ, ನನಗೇನು ಗೊತ್ತಿಲ್ಲ. ಮತ್ತು ಆ ಮಟ್ಟಕ್ಕೆ ನಾನು ಮಾತಾಡುವಂತ ಇದನ್ನು ಕೂಡ ಮಾತನ್ನ ಉಳಿಸ್ಕೊಳ್ಳೋದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಧರ್ಮ ಅಂತ ನೋಡಿ. ತಾವು ಹೇಳ್ತಾ ಇದ್ರ ಅವ್ರ ಪೋಸ್ಟನ್ನ ನಾನು ಕೂಡ ಬೆಳಗ್ಗೆ ನೋಡಿದ್ದೀನಿ. ಬಟ್ ಈ ಮಾತನ್ನ ತಾವು ಅವ್ರನ್ನ ಕೇಳಿದ್ರೆ ಯಾವ ಸಂದರ್ಭ ಏನು ಅಂತ ಅವ್ರು ಇದಕ್ಕೆ ಕ್ಲಾರಿಟಿ ಕೊಡ್ತಾರೆ. ಇನ್ನು ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಶಾಸಕ ಚಲುವನಾರಾಯಣ ಸ್ವಾಮಿ ಏನು ಹೇಳಿದ್ದಾರೆ ಅಂದರೆ, ಈ ಅಧಿಕಾರ ಹಸ್ತಾಂತರ ವಿಚಾರ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ಹೋದ ನಂತರ ಅದರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದರೆ, ಅದರ ಬಗ್ಗೆ ಹೈಕಮಾಂಡ್ ಇದೆ. ಇನ್ನು ನಿರ್ಮಲಾನಂದ ಸ್ವಾಮಿ ಅವರ ಹೇಳಿಕೆ ವಿಚಾರವಾಗಿ ನಾನೇನು ಪ್ರತಿಕ್ರಿಯಿಸುವುದಿಲ್ಲ, ಕೊಟ್ಟ ಮಾತಿನಂತೆ ನಡೆಯಬೇಕಾಗಿರುವುದು ಅಂತ DK ಅವರು ಏನೇ ಟ್ವೀಟ್ ಮಾಡಿದ್ದಾರೆ ಅದನ್ನು ಅವರೇ ಹೇಳಬೇಕು. ನಾವು ಹೇಳೋದಿಷ್ಟೇ, ಯಾವುದೇ ಒಂದು ವಿಚಾರವಾಗಲಿ ಅದಕ್ಕೆ ಹೈಕಮಾಂಡ್ ತೀರ್ಮಾನ ಇದೆ, ಹೈಕಮಾಂಡಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಶಾಸಕ ಚಲುವನಾರಾಯಣ ಸ್ವಾಮಿ ಹೇಳಿದ್ದಾರೆ. ಅವ್ರು ಏನೇನು ಎಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿದ್ವಿ, ಖರ್ಗೆ ಅವರು ತೀರ್ಮಾನ ಮಾಡ್ತೀವಿ, ಡೆಲ್ಲಿಗೆ ಹೋಗಿ ಕರೀತೀವಿ ಅಂತ ಹೇಳಿದ್ದಾರೆ. ಹೇಳೋರಲ್ಲ ಬಿಡಿನ ಖರ್ಗೆ ಅವರು ಡೆಲ್ಲಿಗೆ ಹೋಗಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಮತ್ತೆ ನಾವೇನು ಹೇಳೋದು? ನಿಮ್ಮ ಆಗ್ರಹಕ್ಕೆಲ್ಲ ಒಂದು ನಾವು ಆಗ್ರಹ ಏನಿಲ್ಲ. ನೀನು ಯಾಕೆ ಆಗ್ರಹ ಅಂತ ನೀವು ಹೇಳೋದಕ್ಕೆ ಇದು ಇಲ್ಲಿ ಗಂಟ ಮುಂದುವರಿಯುತ್ತೆ ಅಂತ ಹೈಕಮಾಂಡ್ ಸಮರ್ಥವಾಗಿದೆ, ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದೆ, ಆಗ್ರಹ ಅಲ್ಲ ಅದು. ನೀನು ಯಾಕೆ ಹಿಂಗೆ ಹೇಳ್ತೀಯ? ಟ್ವೀಟ್ ಮಾಡಿದ್ದಾರೆ ಇವತ್ತು, ಕೊಟ್ಟ ಮಾತಿನಂತೆ ನಡೀಬೇಕು ಅಂತ ಸ್ಪೀಚಲ್ಲಿ ಕೂಡ ಅದೇ ವಿಚಾರ ಹೇಳಿದ್ದಾರೆ. ಏನಾದರೂ ಮಾತು ಕೊಡಲಾಗಿದೆಯಾ? ನನಗೆ ಗೊತ್ತಿಲ್ಲ. ಅದು ಮಾತು ಕೊಟ್ಟಿರೋದು, ತೀರ್ಮಾನ ಮಾಡೋದು ಏನಿದ್ರು ರಾಜ್ಯದಲ್ಲಿ ನಮ್ಮಿಬ್ಬರು ನಾಯಕರು, ರಾಷ್ಟ್ರದಲ್ಲಿ 6 ನಾಯಕರು, ಅದರ ಮಧ್ಯದಲ್ಲೇ ತೀರ್ಮಾನ. ಸ್ವಾಮೀಜಿಗಳು ಸಹ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಒಕ್ಕಲಿಗ ಸ್ವಾಮೀಜಿಗಳು ಹೇಳ್ತಾ ಇರ್ತಾರೆ. ಅವರ ಅಭಿಪ್ರಾಯನ ಈ ಸಂದರ್ಭದಲ್ಲಿ ಅವ್ರಿಗೂ ಒಂದು ಅವಕಾಶ ಸಿಕ್ಕಲಿ ಅಂತ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅಂತ ನಾನು ನೋಡಬೇಕು. ಅವ್ರ ಅಭಿಪ್ರಾಯಕ್ಕೆ ನಾನೇನು ಹೇಳೋದು? ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾವೆಲ್ಲ CM ಮಂತ್ರಿ ಬಿಟ್ಟು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ ಎನ್ನುವ ಪೋಸ್ಟ್ ಅದು ಫೇಕ್ ಆಗಿದೆ, ಅದನ್ನು ನಾನು ಮಾಡಿಲ್ಲ ಎಂದ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. AICC ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವತ್ತು ನಮ್ಮನ್ನು ಡೆಲ್ಲಿಗೆ ಕರೆಸ್ತಾರೆ, ಅವತ್ತು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಹೋಗಿ ಒಂದು ಅಧಿಕಾರ ಹಸ್ತಾಂತರ ವಿಚಾರವಾಗಿ ಮಾತನಾಡುತ್ತೇವೆ ಎಂದ DK ಶಿವಕುಮಾರ್ ಮಾಧ್ಯಮ ಜೊತೆ ಪ್ರತಿಕ್ರಿಯಿಸಿದ್ದಾರೆ. ಬನ್ನಿ ವೀಕ್ಷಿಸೋಣ. ದೆಹಲಿ ಯಾವಾಗ ಅಂತ ಕೇಳಬಿಡ್ತೀನಿ ಮೇಡಮ್. ಸ್ವಲ್ಪ ಸರ್ ಡೆಲ್ಲಿಗೆ ಯಾವಾಗ ಹೋಗ್ತೀರಾ ಸರ್? ಹೇಳಿದ್ದಾರೆ ಕರಿತೀನಿ ಅಂತ. ಯಾವಾಗ ಹೋಗ್ತೀರಾ ಡೆಲ್ಲಿಗೆ?
ಸರ್ ಇವತ್ತು ಹೇಳಿದ್ದಾರೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರನ್ನು ಕರೆದು ಮಾತನಾಡುವಂತಹ ಅನಿವಾರ್ಯತೆ ಇದೆ. ನಾವು ಮಾತನಾಡ್ತೀವಿ ಅಂತ. ಹೇಳಿದ್ದೀನಿ ಸರ್ ಒಂದು ಸೆಕೆಂಡ್ ಕನ್ನಡ ಮಾತಾಡ್ಬೇಕು. I myself and CM we both will discuss and we'll go. If they have called, they will go. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸರ್ ತಾವು ಪೋಸ್ಟ್ ಮಾಡಿದ್ರಿ ಬೆಳಗ್ಗೆ, ತಾವು ಒಂದು ಪೋಸ್ಟ್ ಮಾಡಿದ್ರಿ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ. ನಾನೇ ಪೋಸ್ಟ್ ಮಾಡಿದ್ದೆ. ತಮ್ಮದೇ ಖಾತೆಯಿಂದ ಪೋಸ್ಟ್ ಆಗಿದೆ. ನಾನು ಯಾವುದು ಪೋಸ್ಟ್ ಮಾಡಿಲ್ಲ. ಅದು ಫೇಕ್ ಸರ್. ಫೇಕ್ ಬೆಳಗ್ಗೆ ಸರ್ ಆಲ್ ಒಕ್ಕಲಿಗಾಸಿಯರ್ಸ್ ಸರ್ ಆಲ್ ಒಕ್ಕಲಿಗಾಸಿಯರ್ಸ್ I have not posted anything. Yes sir. I have not posted anything. Okay. ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡೋಕೆ ಹೋಗಿಲ್ಲ. I have not posted anything. ಪೋಸ್ಟ್ ಆಗಿ ಆಲ್ ಒಕ್ಕಲಿಗಾಸಿಯರ್ಸ್ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಇನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜವಾಬ್ದಾರಿ ತಗೊಂಡ್ಮೇಲೆ ಅವರ ಹೈಕಮಾಂಡ್ ಮಟ್ಟದಲ್ಲಿ ಮಾತಾಡಿ ನಾಯಕತ್ವ ಬದಲಾವಣೆ ವಿಚಾರನ ಅವರು ಮಾಡ್ತಾರೆ. ಇನ್ನು ನಿರ್ಮಲಾನಂದ ಸ್ವಾಮೀಜಿ ವಿಚಾರಕ್ಕೆ ಬರೋದಾದರೆ ಅವರ ಒಂದು ಸಮುದಾಯದ ವ್ಯಕ್ತಿಗಳ ಬಗ್ಗೆ ಅವರು ಬ್ಯಾಟಿಂಗ್ ಮಾಡಿರ್ತಾರೆ. ಅದನ್ನು ನಾನು ಮಾತನಾಡೋದು ಸರಿಯಲ್ಲ. ಇನ್ನು ಪ್ರಿಯಾಂಕ್ ಖರ್ಗೆ ಅವರ ವಿಚಾರಕ್ಕೆ ಬಂದರೆ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ಒಂದು ಬೆಳವಣಿಗೆ ಬಗ್ಗೆ ವಿಚಾರದಕ್ಕೋಸ್ಕರ ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ ಹೊರತು ರಾಜ್ಯ ರಾಜಕಾರಣದ ಬಗ್ಗೆ ಅಲ್ಲ. ಇನ್ನು ಮುಂತಾದ ವಿಚಾರಗಳನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಚರ್ಚಿಸಿದ್ದಾರೆ. ಅವರು ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಕರೆದು ಮಾತನಾಡುವಂತಹ ಅನಿವಾರ್ಯತೆ ಇದೆ. ನಾವು ಕರೆದು ಎಲ್ಲರೂ ಮಾತನಾಡ್ತೀವಿ ಅಂತ ಹೇಳಿ ಈಗ ಖರ್ಗೆ ಸಾಹೇಬರು ಹೇಳಿದ ಮೇಲೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವ್ರು ಹೇಳಿದ ಮೇಲೆ ಇನ್ನೇನು ಅದ್ರ ಬಗ್ಗೆ ಮತ್ತೆ ಇನ್ನೇನು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವ್ರು ಕರ್ಸ್ ಮಾತಾಡ್ತೀವಿ ಅಂತ ಹೇಳಿದ್ರೆ ಕರ್ಸ್ ಮಾತಾಡಿ ತೀರ್ಮಾನ ಮಾಡಿ. ಹಿಂದೆ ತುಂಬಾ ಜನ ಕೇಳಿದ್ದು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದನ್ನ ಬಗ್ಗೆ ಹೌದು ಅದೇ ಇಷ್ಟು ಲೇಟ್ ಆಗಿ ಲೇಟ್ ಏನಿಲ್ಲಪ್ಪ, ಎಲ್ಲದಕ್ಕೂ ಸಮಯ ಸಂದರ್ಭ ಬಂದಾಗಲೇ ತಾನೇ ಎಲ್ಲ ಆಗುವಂಥದ್ದು. ಅದಕ್ಕೋಸ್ಕರ ಈಗ ಅವರು ಆ ಸನ್ನಿವೇಶ ಸುಮ್ಮನೆ ಕರೆದ್ರೆ ಆಗುತ್ತಾ? ಹೇಳೋರು ಆಯಿತು, ಹೇಳೋರು ಹೇಳ್ತಾರೆ, ಅದೆಲ್ಲ ಇರ್ತದೆ. ಈಗ ಅವರು ಖರ್ಗೆ ಸಾಹೇಬರು ನಮ್ಮ ರಾಜ್ಯದವರೇ, ಅವ್ರಿಗೆಲ್ಲ ವಿಷಯ ಗೊತ್ತೇ ಇದೆ. ಅದರಿಂದ ಕರೆದಿ ಒಂದು ಸುಸೂತ್ರವಾಗಿ ತೀರ್ಮಾನ ಆಗುತ್ತೆ ಅಂತ ನಮ್ಗೆ ವಿಶ್ವಾಸ ಇದೆ. ಒಂದು ಗೊಂದಲ ಇದೆ ಸರ್, ಇದೇನು ಒಪ್ಪಂದ ಆಗಿದೆಯಾ ಇಲ್ವಾ ಅಂತ. ನೋಡಿ ಬಹಿರಂಗವಾಗಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಏನಂತ. ಹೌದು 5 ಜನರ ನಡುವೆ ಮಾತುಕತೆ ಆಗಿದೆ ಅಂತ. ನನಗೆ ಅದೆಲ್ಲ ಗೊತ್ತಿಲ್ಲ, ಯಾಕಂದರೆ ಅದೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಇರುವಂಥದ್ದು. ಅವ್ರಿಗೆ ಅವರೇ ಕರ್ಸ್ಕೊಂಡಿರೋದ್ರಿಂದ ಅಲ್ಲೇ ಎಲ್ಲ ತೀರ್ಮಾನ ಆಗ್ತದೆ. ಆಯ್ತಾ? ಈ ನಡುವೆ ಸ್ವಾಮೀಜಿಗಳು ಎಂಟ್ರಿ ಆಗಿದ್ದಾರೆ ಸರ್. ಒಕ್ಕಲಿಗ ಸ್ವಾಮೀಜಿ DK ಶಿವಕುಮಾರ್ ಅವಕಾಶ ಕೊಡಬೇಕು, ಅದು ಅವರವ್ರ ಅಭಿಪ್ರಾಯಗಳು. ಅವ್ರು ಏನಾದರೂ ಹೇಳ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಇದು ಆಂತರಿಕ ವಿಚಾರ. ಯಾರೇ ಬೇರೆಯವರು ಅವರ ಅಭಿಪ್ರಾಯಗಳು ಏನೇ ಕೊಟ್ಟರು ಕೂಡ ಅದು ಅವರು ಹೇಳುವಂಥದ್ದಕ್ಕೆ ನಾವು ಇಲ್ಲ ಅಂತ ಹೇಳಬಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ, ಪ್ರಜಾಪ್ರಭುತ್ವ. ಆದರೆ ನಮ್ಮ ಪಕ್ಷದ ತೀರ್ಮಾನಕ್ಕೂ ಅದಕ್ಕೂ ಯಾವ ಸಂಬಂಧ ಇರೋದಿಲ್ಲ. ನಮ್ಮ ಪಕ್ಷದ ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ, ಮತ್ತು ನಮ್ಮ ಶಾಸಕರಿದ್ದಾರೆ, ನಮ್ಮ ಪಕ್ಷದ ಮುಖಂಡಗಳಿದ್ದಾರೆ, ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಇದು ನಮ್ಮ ಪಕ್ಷದ ವಿಷಯ. ನೋಡಿ, ಆಂತರಿಕವಾಗಿ ಯಾರು ಏನು ಬೇಕಾದರೂ ಹೇಳ್ಬೋದು, ಅಭಿಪ್ರಾಯಗಳು ಏನಾದರೂ ಹೇಳ್ಬೋದು. ಈಗ ಖರ್ಗೆ ಸಾಹೇಬರು ಹೇಳಿರೋದ್ರಿಂದ ಇದು ಮತ್ತೆ ಮಾತಾಡೋದಿಲ್ಲ, ಏನು ಅರ್ಥ ಇಲ್ಲ. ಸರ್, ಈಗ ಒಂದಿಷ್ಟು ಜನರನ್ನ ಕರೆಸಿ ರಾಹುಲ್ ಗಾಂಧಿ ಮಾತನಾಡ್ತಿದ್ದಾರೆ, ಅಂದ್ರೆ ಒಪಿನಿಯನ್ ಪಡಿತಿದ್ದಾರೆ. ನೋಡಿ, ಅದು ನೀವು ಅನ್ಕೊಳ್ತಾ ಇರೋದು. ಪ್ರಿಯಾಂಕ್ ಖರ್ಗೆ ಅವರು ಹೋಗಿರೋ ಸಬ್ಜೆಕ್ಟೇ ಬೇರೆ. ಹರಿಪ್ರಸಾದ್ ಅವರು ದೆಹಲಿ, ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ, ಹರಿಯಾಣ ಉಸ್ತುವಾರಿ. ಆಯಿತಾ? ಅವ್ರು ರಾಹುಲ್ ಗಾಂಧಿಯವ್ರನ್ನ ಭೇಟಿ ಆಗಲೇಬಾರ್ದಾ? ಅದಕ್ಕೋಸ್ಕರ ಇವೆಲ್ಲ ನಾವು ಒಂದೊಂದು ಇದಕ್ಕೂ ಕೂಡ ನಾವು ಬೇರೆ ಥರ ಕತೆ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅವರ ಒಂದು ವಿಷಯದ ಬಗ್ಗೆ, ಇಲಾಖೆಯ ಬಗ್ಗೆಯೂ ಕೂಡ, ಒಂದು IT ವಿಷಯದ ಬಗ್ಗೆಯೂ ಕೂಡ ಮಾತಾಡೋಕ್ಕೇನೋ ಹೋಗಿದ್ದಾರೆ ಅಂತ ನನಗಿರುವಂಥ ಮಾಹಿತಿ. ಆದ್ದರಿಂದ ಇದು ನಾವು ಅನಾವಶ್ಯಕವಾಗಿ ಇದಕ್ಕೆ ನಾವು ಬೇರೆ ಅರ್ಥ ಕೊಡೋದು ಬೇಡ. ಮಾಜಿ ಸಚಿವ ರಾಜಣ್ಣ ಅವರ ಹೇಳಿಕೆಯ ಪ್ರಕಾರ ಯಾರು ಯಾವಾಗ ಮಾತು ಕೊಟ್ಟರು ಅದು ಗೊತ್ತಿಲ್ಲ. ಇದೆಲ್ಲ ಹೈಕಮಾಂಡ್ ವಿಚಾರದಲ್ಲಿ ಚರ್ಚೆ ಆಗುತ್ತೆ. ಇನ್ನು ಸ್ವಾಮೀಜಿಗಳು ಯಾವತ್ತೂ ರಾಜಕೀಯ ವಿಚಾರದಲ್ಲಿ ತಲೆ ಹಾಕಬಾರ್ದು. ಅವರೇನಿದ್ರು ಧರ್ಮ
ಧರ್ಮ ಪ್ರಚಾರ ಹಾಗೂ ಧರ್ಮವನ್ನು ಉಳಿಸುವಂಥ ವಿಚಾರದಲ್ಲಿ ಮಾತನಾಡಬೇಕು ಹೊರತು ರಾಜಕೀಯದಲ್ಲಿ ಅವರು ತಲೆ ಹಾಕಬಾರ್ದು. ಸಹಿ ಸಂಗ್ರಹ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಸಹಿ ಸಂಗ್ರಹ ಮಾಡಿದ್ದಾರೋ ಅದು ನನಗೆ ಗೊತ್ತಿಲ್ಲದೆ ಇರೋ ವಿಚಾರ. ಏನೇ ಆದರೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೈಕಮಾಂಡ್ ಅಂತಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ ಎಂದ ಮಾಜಿ ಸಚಿವ ರಾಜಣ್ಣ ಅವರು ಹೇಳಿಕೆ ನೀಡಿದ್ದಾರೆ. ಅವರು ಏನೆಲ್ಲ ಹೇಳಿದ್ದಾರೆ ಬನ್ನಿ ವೀಕ್ಷಿಸಿ. ಸರ್, ಈಗ ಸಿದ್ದರಾಮಯ್ಯನವ್ರನ್ನ ಭೇಟಿ ಆದ್ರಿ ಸರ್, ಹೈಕಮಾಂಡ್ ಇವತ್ತು ಕರಿಬಹುದಾದಂತ ಸಾಧ್ಯತೆ ನಿಮ್ಮ ಒತ್ತಡ ಏನು ಸರ್? ಯಾರು ಕರೀತಾರೆ ಅಂತ ಯಾರು ಹೇಳಿರೋದು? ಕರೀತಾರೆ ಅಂತ ಯಾರು ಹೇಳಿರೋದು? ಖರ್ಗೆ ಅವರು ಹೇಳಿದ್ರೆ ಕರೀತಾರೆ ಅಂತ ಹೇಳಿದ್ರೆ ಕರೀತಾರೆ. ಕರೆದಾಗ ಹೋಗ್ತಾರೆ. ಹೈಕಮಾಂಡ್ ಕರೆದ್ರೆ KPCC ಅಧ್ಯಕ್ಷರು ಹೋಗ್ತಾರೆ, ಚೀಫ್ ಮಿನಿಸ್ಟರ್ ಹೋಗ್ತಾರೆ. ಅಲ್ಲಿ ಹೈಕಮಾಂಡ್ನವರು ಯಾವ ಉದ್ದೇಶದಿಂದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನು ಮಂದಟ್ಟು ಮಾಡ್ತಾರೆ. ಅಲ್ಲಿ ಏನೆಲ್ಲ ನಡೆಯುತ್ತೆ, ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ, ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದರು, ಶಿವಕುಮಾರ್ ಕೂಡ ಬಂದಿರ್ತಾರೆ. ನಿಮ್ಮ ನಡೆ ಏನು ಸರ್ ಅಂತ? ನಮ್ಮ ನಡೆ ಹೈಕಮಾಂಡ್ ನಡೆನೇ ನಮ್ಮ ನಡೆ. ಅಲ್ಲ ಸರ್, ಬಿಡಬೇಕು ಅನ್ನೋದೇನಾದ್ರು ಬಂದ್ರೆ ಬಿಡಬೇಕಾ ಬೇಡವಾ? ಬಿಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು. ಈಗ ಸುಮ್ಮನೆ ಲೆಟ್ ಅಸ್ ನಾಟ್ ಅಸ್ಯೂಮ್ ಥಿಂಗ್ಸ್. ಹಿಂಗಾಗ್ಬಿಟ್ರೇನು ಹಂಗಾಗ್ಬಿಟ್ರೇನು ನೀವೇನ್ ಮಾಡ್ತೀರಿ? ಅವೆಲ್ಲ ಡಿ ಕೆ ಶಿವಕುಮಾರ್ ಕೊಟ್ಟ ಮಾತು ತಪ್ಪಬಾರ್ದು ಆ ರೀತಿ ಎಲ್ಲ ಮಾತನಾಡ್ತಾ ಇದ್ದಾರೆ ಸರ್. ಆಯ್ತಪ್ಪ, ಕೊಟ್ಟಿದ್ರೆ ತಗೊಂಡಿದ್ರೆ ಅದೆಲ್ಲ ಅಲ್ಲಿ ತೀರ್ಮಾನ ಆಗ್ತದಲ್ಲ. ಈಗ ಎಲ್ಲಿ ಡೆಲ್ಲಿ ಅವರು ಕರೆದ್ರೆ ಅಲ್ಲಿ ಅವ್ರು ಯಾರು ಕೊಟ್ಟಿದ್ರು ಮಾತು, ಯಾರೇನು ಮಾತು ಕೊಟ್ಟಿದ್ರು, ಯಾರೇನು ನಡ್ಕೊಂಡಿದ್ದಾರೆ ಮಾತಿನಂತೆ, ಯಾರು ನಡೆದಿಲ್ಲ, ಇವೆಲ್ಲ ಚರ್ಚೆ ಅಲ್ಲಿ ಆಗ್ತದೆ, ಅಲ್ಲಿ ತೀರ್ಮಾನ ಆಗ್ತದೆ. ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಸಾಕಷ್ಟು ಆಕ್ರೋಶ ಸ್ವಾಮೀಜಿಗಳು ಮಾತಾಡಕತ್ತಾರೆ, ಸ್ವಾಮೀಜಿಗಳು ಕೂಡ ರಿಯಾಕ್ಷನ್ ನೀಡ್ತಾ ಇದ್ದಾರೆ ಸರ್. ನೋಡಿ, ನಾನು ಅನ್ಕೊಂಡು ಸ್ವಾಮೀಜಿಗಳು ಅಂದ್ರೆ ಸಮಾಜ ಸುಧಾರಣೆ, ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಸೀಮಿತವಾಗಿರಬೇಕು. ರಾಜಕಾರಣದ ವಿಷಯದಲ್ಲಿ ಯಾರು ಕೂಡ ಯಾರೇ ಸ್ವಾಮೀಜಿಗಳಾಗಲಿ, ರಾಜಕಾರಣ ಎಲ್ಲ ಪಕ್ಷದಲ್ಲೂ ಇರ್ತಾರೆ, ಅವ್ರಿಗೆ ಬೇಕಿರೋರು ಬೇಡವಾದವರು. ಆದರೆ ರಾಜಕಾರಣದ ವಿಷಯದಲ್ಲಿ ಅವರು ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ನೀವು ಬಹಿರಂಗವಾಗಿ ಮಾತನಾಡಿದಾಗ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಅವ್ರ ಟೀಮಲ್ಲಿ ಎಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸರ್. ಅವಾಗೆಲ್ಲ ಮಾತನಾಡಿದ್ರು ಸರ್, ಈಗ ಅವ್ರು ನೋಟಿಸ್ ಕೊಟ್ಟ ಮೇಲೆ ಮಾತಾಡ್ತಾ ಇದ್ದಾರೆ. ನೋಡಿ, ಒಂದು ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ನೋಟಿಸ್ ಕೊಡೋದು, ಉತ್ತರ ಕೊಡೋದು ಇವೆಲ್ಲ ಇದ್ದೇ ಇದ್ದಂತಹದ್ದೇ, ಗೊತ್ತಾಯ್ತಾ? ಸೊ ಹೀಗಾಗಿ ಇವೆಲ್ಲ ರಾಜಕಾರಣ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಕ್ಕಂಥ ಒಂದು ಕ್ರಿಯೆ, ಗೊತ್ತಾಯ್ತಾ? ಅದರಿಂದ ಅದು ನಡೀತೆ. ಯಾವ್ಯಾವ ಸಂದರ್ಭಕ್ಕೆ ಆ ನಡವಳಿಕೆಗೆ ತಕ್ಕಂತೆ ಕ್ರಮಗಳು ಏನೇನಾಗ್ತವೆ ಅವೆಲ್ಲ ಆಗ್ತವೆ. ಸರ್, ಅಹಿಂದ ಬಿಟ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇದೆಯಾ? ಎಲ್ಲ ಪಾರ್ಟಿಗೂ ಅಹಿಂದ ಇದ್ದಾರೆ ಅಲ್ರಿ. ಏನು ಅಹಿಂದ ಕಾಂಗ್ರೆಸ್ಗೆ ಸೀಮಿತ ಇದ್ದಾರಾ? ಎಲ್ಲ ಪಾರ್ಟಿಲೂ ಅಹಿಂದನೂ ಇದ್ದಾರೆ. ಎಲ್ಲ ಪಾರ್ಟಿನಲ್ಲೂ ಕೂಡ ಮೇಜರ್ ಕಮ್ಯುನಿಟಿಗಳು ಇದ್ದಾವೆ. ಅದರಿಂದ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಸಮಾಜದ ಎಲ್ಲ ವರ್ಗಗಳ ಮತ ತೆಗೆದುಕೊಂಡ್ರೆ ಮಾತ್ರ ಸಾಧ್ಯ ಇರ್ತದೆ. ಯಾರು ಮಾಡ್ತಾವ್ರಿ ಸಹಿ ಸಂಗ್ರಹಣೆ? ಯಾರು ಮಾಡ್ತಾ ಇದ್ದಾರೆ? ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಸಿಹಿ ಸಂಗ್ರಹ ಆಗ್ತಾ ಇದೆ. ಅವರ ಅಧ್ಯಕ್ಷರಾಗಿ ಸಹಿ ಸಂಗ್ರಹಣೆ ಮಾಡ್ತಕ್ಕಂಥ ಪಕ್ಷ ವಿರೋಧಿ ಕೆಲಸ ಅವ್ರು ಮಾಡೋದಿಲ್ಲ ಅಂತ ನನಗೆ ವಿಶ್ವಾಸ ಇದೆ. ಆಯ್ತು, ಥ್ಯಾಂಕ್ ಯು. ನಿಮ್ಮ ಪುತ್ರ ಅಮಿತ್ ಶಾ ಭೇಟಿಯಾಗಿ ನೀವು ಬಿಜೆಪಿ ಸೇರ್ತಾ ಇದ್ದಾರೆ ಅನ್ನೋ ಮಾತು ಸರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM ನ್ಯೂಸ್.